4 ಜನ ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರುದಿನ ಸಲುವಾಗಿ ವನವಾಸಕ್ಕೆ ತೆರಳಿದವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ಸಿಂಹದ ಗರ್ಜನೆಯನ್ನು ಕೇಳಿ ನರಿಯಂತೆ ಪತರು ಬಿಡುತ್ತಿರುವೆಯಲ್ಲ ಪಾರ್ಥ. ನೀನು ದ್ವಾರಕೆಗೆ ಪ್ರಯಾಣ ಮಾಡುವೆ ಎಂದು ಹೇಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಮೊದಲು ಇಲ್ಲಿಗೆ ಬಂದೆ. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಿಗೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವ ಇದ್ದಂತೆ ಅವರಿಗೆ ಫಲ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಈ ಸಮಯದಲ್ಲಿ 4 ಕಡೆ ತಿರುಗಿದರೆ ಹಲವು ಮಂದಿ ರಾಜ್ಯರ ಸಹಾಯವು ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದ ತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವನು. ನಿನಗಿಷ್ಟ ಇದ್ದ ಸ್ಥಳದಲ್ಲೇ ಕುಳಿತುಕೋ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಅದು ಸಂತೋಷ ಕುರು ರಾಜ. ಪಾಂಡವರು ಕೌರವರು ವಂಶವು ಒಂದೇ ವಂಶದ ರಕ್ತವೆಂಬುದು ಮರ್ತಿಲ್ಲ ಸುಯೋಧನ. ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. 7 ಚಕ್ರವಾಣಿ 7, 3 ಲೋಕವನ್ನು ಕಾಪಾಡುವ ಭಾರವು ನಿನ್ನದಾಗಿರುವುದು.
ಬಂದು ಎಷ್ಟು ಹೊತ್ತಾಯಿತು? ಚರಣದಡಿಯಲ್ಲಿ ಎತ್ತಕ್ಕೆ ಕುಳಿತೆ. ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ ಭಾವ ರಮಣ. ಯಾರು? ಓ ಬಾವಾ, ಕೌರವೇಶ್ವರ, ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಾಯಿತೆ? ಕುರು ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವಾ. ಭಾವ, ನಿದ್ರೆ ಮಾಡುವರನ್ನು ಎಚ್ಚರಿಸಬಹುದು, ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಿನ್ನ ತಕ ಬಂದ ಕೂಡಲೇ ಎಚ್ಚರವಾದೆಯಲ್ಲ. ಚಂದಾಗಿದೆ ನಿನ್ನ ಕಪಟ ನಾಟಕ. ನೀನು ಬಂದುದನ್ನು ನಾನು ನೋಡಲೇ ಇಲ್ಲ ಬಾವ. ಅದಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಏತಕ್ಕಾಗಿ ಬಂದಿರಿ? ವಾಸುದೇವ, ಪಾಂಡವರಿಗೂ ನಮಗೂ ಯುದ್ಧ ಪ್ರಾರಂಭವಾಗುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಬಂದಿರುವೆನು. ಏನು? ಪಾಂಡವರಿಗೂ ಕೌರವರು ನಿಮಗೆ ವಿದ್ದವೆ? ಇದೆಂತ ದುಡುಕಿನ ಕಾರ್ಯ ಬಾವ? ಸುಯೋಧನ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಸುಯೋಧನ, ವಿಷ್ಣು, ಬಲ್ಲೆಯ ಇಹಲೋಕ ರಾಜರಾಡಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಗೆ ನಿರಾಸೆ, ಆಸೆಗೆ ಸುಯೋಧನ. ವಿಷ್ಣು, ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ ಲಾಭ. ಸುಯೋಧನ, ವಿಷ್ಣು, ನನ್ನ ಮಾತನ್ನು ಕೇಳು, ಈ ಹಠವನ್ನು ಬಿಡು. ಅರ್ಜುನ, ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿಯಾಳ ಬಯಸಿ. ವಿಷ್ಣು, ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿಯಾಳ ಬಯಸಿ ಬಂದು ಬಳಗರ ಸದಿಂದ ಬಂದು ಬಳಗರ ಕದಿಂದ ಮರಣ ಹೋಮ ಮಾಡಬೇಡ. ಮರಣ ಹೋಮ ಮಾಡಬೇಡ, ಪ್ರಾಂತನಾಗಿ ದುಡುಕಬೇಡ. ಅರ್ಜುನ, ವಿಷ್ಣು, ಮರಣ ಹೋಮ ಮಾಡಬೇಡ, ಪ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ ಲಾಭಯಾರಿಗೋ
ನನ್ನ ಮಾತನ್ನು ಕೇಳು, ಈ ಹಠವನ್ನು ಬಿಡು. ಕೃಷ್ಣ, ನಮ್ಮಿಬ್ಬರಿಗೂ ನೀನು ಸಮಾನ ಬಂದವು. ಆದರೆ ಯಾರು ಮೊದಲು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರಾಜಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಬಂದು ನನ್ನ ಪಕ್ಷವನ್ನು ವಹಿಸುವುದು ಧರ್ಮವನ್ನು ಪಾಲಿಸಿದಂತೆ. ಅರ್ಜುನ, ಪರಮಾತ್ಮ, ನೋಡಿದೀಯಾ ನಿಮ್ಮ ಅಣ್ಣನು ಹಾಡುತ್ತಿರುವ ಮಾತುಗಳನ್ನು? ನಿನ್ನನ್ನು ನೋಡಿದರೆ ನೀನು ಸಹ ಯಾದವರ ಸಹಾಯವನ್ನು ಕೇಳಲು ಬಂದಿರುವುದಾಗಿ ನನಗೆ ತೋರುತ್ತಿರುವುದು. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ಪಾರ್ಥ? ಜನಾರ್ದನ, ಮೊದಲು ಯಾರು ಬಂದರು? ನಿನ್ನ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀನು ನನ್ನ ಪಕ್ಷವನ್ನು ವಹಿಸಬೇಕು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೂ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದ್ದನ್ನು ಕೋರಲು ಮೊದಲ ಅಧಿಕಾರವು ಆತನಿಗೆ ಇರುವುದು. ಆದ್ದರಿಂದ ನಿಮ್ಮಿಬ್ಬರಿಗೂ ಸಹಾಯವನ್ನು ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯವೇ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೊಬ್ಬನೇ ಒಂದು ಕಡೆ. ಅರ್ಜುನ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು? ಪರಮಾತ್ಮ, ನಾನು ನಿನ್ನನ್ನೇ ಹೊಂದುವೆನು. ವಿಷ್ಣು, ನಿನ್ನ ಒಂದು ಅಕ್ಷೋಹಿಣಿ ಸೈನ್ಯವನ್ನು ಅಪೇಕ್ಷಿಸುವೆನು. ಸುಯೋಧನ, ನಿನ್ನ ಶೌರ್ಯಕ್ಕೆ ತಕ್ಕದ್ದನ್ನೇ ಹಾರಿಸಿದೆ. ನಡೆ, ನಿನ್ನ ಪಕ್ಷವನ್ನು ವಹಿಸುವಂತೆ ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಅರ್ಜುನ, ಪರಮಾತ್ಮ, ಫಲಿಸಿದನ್ನ ಕಾರ್ಯ ಅಲದರನ್ನ ಸೈನ್ಯವು ದೊರಕಿದ್ದೆನಗೆ ಫಲಿಸಿದೆನ್ನ ಕಾರ್ಯ. ಫಲಿಸಿದೆನ್ನ ಕಾರ್ಯ, ಅಲದರನ್ನ ಸೈನ್ಯವು ದೊರಕಿದ್ದೆನಗೆ ಫಲಿಸಿದೆನ್ನ ಕಾರ್ಯ. ವೀರಭಟ ಧೋರಣೀಯ ಧೋರಣೀಯ ಯಾರು ಸಾಧ್ಯ? ವೀರಭಟ ಧೋರಣೀಯ ಧೋರಣೀಯ ಯಾರು ಸಾಧ್ಯ? ಸಾರಿಕೊಳ್ಳುವೆ ಋತುಗಳ, ಸಾರಿಕೊಳ್ಳುವೆ ಋತುಗಳ ಪಾಂಡುನಂದನರ ಫಲಿಸಿದೆನ್ನ ಕಾರ್ಯ. ಅಲದರನ್ನ ಸೈನ್ಯವು ದೊರಕಿದ್ದೆನಗೆ ಫಲಿಸಿದೆನ್ನ ಕಾರ್ಯ. ಕೃಷ್ಣ, ನಾನಿನ್ನು ಹೋಗಿ ಬರುವನು. ನೀನು ನಿರಂತಕನೆಂದ ಮಾತು ಜ್ಞಾಪಕವಿರಲಿ. ನಡೆ ಸುಯೋಧನ. ಅರ್ಜುನ, ಪರಮಾತ್ಮ, ಎಂತ ಕಾರ್ಯವನ್ನು ಮಾಡಿಕೊಂಡೆ? ನೀನೇ ನಿನ್ನ ಕೈಯಾರ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ಮೊರೆಯನ್ನಾಶ್ರಯಿಸುವ ಮಂದ ಮದಿಗಳಂತೆ ಮುಂದೆ ರಣದುರಂದರಾಗಿ ಮೆರೆವ ಬಲರಾಮಾದಿ ಯಾದವ ಅಕ್ಷೋಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಸ್ತ್ರನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ಅರ್ಜುನ, ಕಂಡು 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 ನೀಯನ್ನ ಕೈ ಬಿಡುವರೆ ಕೃಷ್ಣ ಪುಂಡರೀಕ ಪುರುಷೋತ್ತಮ ದೇವ. ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಕೃಷ್ಣ. ಭಕ್ತವಾಸಲ ನೆಂಬ ಬಿರುದು ಪೋತ
ಭಕ್ತವಾಸಲನೆಂಬ ಬಿರುದು ಪೋತ ಮೇಲೆ ಭಕ್ತರಾದೀನನ ಇರಬೇಡವೈ. ತಂದೆ ತಾಯಿಯು ನೀನೆ, ಬಂಧು ಬಳಗವು ನೀನೆ. ಪರಮಾತ್ಮ ತಂದೆ ತಾಯಿಯು ನೀನೆ, ಬಂಧು ಬಳಗವು ನೀನೆ. ಎಂದೆಂದಿಗೂ ನಿನ್ನ ಎಂದೆಂದಿಗೂ ನಿನ್ನ ನಂಬಿದೆನು ಕೃಷ್ಣ. ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಕೃಷ್ಣ. ಸಣಕೊಂದು ಯುಗವಾಗಿ ತೃಣಕ್ಕಿಂತ ಕಡೆಯಾಗಿ. ಅರ್ಜುನ, ಪರಮಾತ್ಮ ಸಣಕೊಂದು ಯುಗವಾಗಿ ತೃಣಕ್ಕಿಂತ ಕಡೆಯಾಗಿ ಎಣಿಸಲಾರದ ನೀಲಜಾಸ. ತಂದೆ ತಾಯಿಯು ನೀನೆ, ಬಂಧು ಬಳಗವು ನೀನೆ. ತಂದೆ ತಾಯಿಯು ನೀನೆ, ಬಂಧು ಬಳಗವು ನೀನೆ. ಎಂದೆಂದಿಗೂ ನಿನ್ನ ಪರಮಾತ್ಮ ಅರ್ಜುನ, ಎಂದೆಂದಿಗೂ ನಿನ್ನ ನಂಬಿದೆನು ಕೃಷ್ಣ. ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಕೃಷ್ಣ. ಅರ್ಜುನ, ಪರಮಾತ್ಮ ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನೀನು ಪಡೆದುಕೊಂಡೆ. ನೀನಿನ್ನು ಹೊರಡು. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮರಾಜಾದಿಗಳಿಗೆ ತಿಳಿಸು. ನೀನಿನ್ನು ಹೋಗಿ ಬಾ. ಜಯವನ್ನು ಬಯಸಿ ನಾನು ಇಲ್ಲಿಗೆ ಬಂದವನಲ್ಲ. ಅದು ನಾನು ನಿನ್ನನ್ನೇ ಅಪೇಕ್ಷಿಸುವೆನು ಪರಮಾತ್ಮ. ಅರ್ಜುನ, ಆಗಬಹುದು. ನೀನಿನ್ನು ಹೋಗು ಬಾ. ಪರಮಾತ್ಮ ನಿನ್ನ ಆಶೀರ್ವಾದವು ನನಗೆ ಸಂಪೂರ್ಣವಾಗಿರಲಿ. ನಾನಿನ್ನು ಹೋಗಿ ಬರುವೆನು. la
ಮುಡಿಯಲ್ಲಿ ಇಡುವೆ ಬಾರೆ. ಈ ಶೃಂಗಾರ ಪುಷ್ಪವನ್ನು ನಿನ್ನ ಮುಡಿಯಲ್ಲಿ ಇಡುವೆ ಬಾರೆ. ಬೆಳದಿಂಗಳಂತೆ ಒಳೆವ ನಿನ್ನ ಮುದ್ದಾದ ಮುಖವನ್ನೋರೆ. ಬೆಳದಿಂಗಳಂತೆ ಒಳೆವ ನಿನ್ನ ಮುದ್ದಾದ ಮುಖವನ್ನೋರೆ. ಬಾಬಾರೆ ನೀನು ಚೆಲುವೆ ನನ್ನ ತೋರು ಎನಗೆ. ಬಾಬಾರೆ ನೀನು ಚೆಲುವೆ. ತಾವರೆಯ ಹೂವಿನಂತೆ ನಿನ್ನ ಮುಖದಲ್ಲಿ ಶಾಂತಿ ಕ್ರಾಂತಿ. ತಾವರೆಯ ಹೂವಿನಂತೆ ನಿನ್ನ ಮುಖದಲ್ಲಿ ಶಾಂತಿ ಕ್ರಾಂತಿ. ಎಣ್ಣೆ ಹಾಲು ಕುಡಿದು ನಾವು ಬೆರೆಯೋಣ ಬಾರೆ ಶಾಂತಿ. ಕೆನೆ ಹಾಲು ಕುಡಿದು ನಾವು ಬೆರೆಯೋಣ ಬಾರೆ ಶಾಂತಿ. ಬಾಬಾರೆ ನೀನು ಚೆಲುವೆ ನಿನ್ನ ಮುಖವನ್ನು ತೋರು ಎನಗೆ. ಬಾಬಾರೆ ನೀನು ಚೆಲುವೆ. ರುಕ್ಮಿಣಿ, ರುಕ್ಮಿಣಿ, ಈ ನಿನ್ನ ಸಂತೋಷದ ಸಂಭ್ರಮದಲ್ಲಿ ನಿನಗೊಂದು ಸಂದೇಶವನ್ನು ತಿಳಿಸಲು ಮರೆತಿದ್ದೆನು. ಯುದ್ಧವು ನಿಶ್ಚಿತವಾಯಿತು. ಪ್ರಾಣೇಶ್ವರ, ಹಾಗಾದ್ರೆ ಯುದ್ಧವು ನಿಶ್ಚಿತವಾಯಿತು ಸ್ವಾಮಿ. ನಾನು ಮೊದಲು ಹೇಳಿದೆ, ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು. ರುಕ್ಮಿಣಿ, ಯುದ್ಧವೇನೋ ಒದಗಿ ಬಂದಿದೆ, ಉಪಾಯವಿಲ್ಲ ಪ್ರಿಯತಮೆ. ಯುದ್ಧವೇನೋ ಒದಗಿ ಬಂದಂತಿದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು, ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಶಪಥ ಮಾಡಿರುವನು. ಪ್ರಾಣೇಶ್ವರ, ಈ ಮಾನಲೋಕವನ್ನು ಪ್ರಳಯಾವತ್ತು ರಕ್ಷಿಸು. ಅಧರ್ಮದಿಂದ ಧರ್ಮವು ಉರುಪಿಡ್ಲೇಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ರುಕ್ಮಿಣಿ, ರುಕ್ಮಿಣಿ, ಯುದ್ಧವೇನೋ ಒದಗಿದಂತಿದೆ. ಅಲ್ಲಲ್ಲ, ಯುದ್ಧವೇನೋ ಒದಗಿ ಬಂದಂತಿದೆ. ಆದರೆ ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ, ಅದರಲ್ಲಿ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತಾವರ್ಮ ಮುಂತಾದ ಮಹಾರಥಿಕರು ಒಂದು ಕಡೆ, ಮತ್ತೊಂದು ಕಡೆ 7 ಅಕ್ಷೋಣಿ ಸೈನ್ಯದಳ ಪಾಂಡವರ 5 ಮಂದಿ ಸೇರಿ ಯುದ್ಧವು ಮುಗಿದ ಮೇಲೆ ಅದೆಷ್ಟು ಜನರು ಗೋಳಾಡುವರೆಂಬುದನ್ನು ನೀನೇನು ಬಲ್ಲೆ? ವಾಸುದೇವ, ಇನ್ನಷ್ಟು ಕೃತ ಸಂಜೀವಿನಿ ಆ ದೃಷ್ಟಿ ಮಾತ್ರದಿಂದ ಇಡೀ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ. ಅದು ನುಡಿದ ಈ ರಕ್ತಪಾತದ ಅವಶ್ಯಕತೆ ಏಕೆ ವಾಸುದೇವ? ರುಕ್ಮಿಣಿ, ರುಕ್ಮಿಣಿ, ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ. ಕಾಂತೆ ಪ್ರೇಮ ಪೂಜಿತೆ. ರುಕ್ಮಿಣಿ, ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ. ಕಾಂತೆ ಪ್ರೇಮ ಪೂಜಿತೆ. ಸಮಾಧಾನ ಭೇದವೆಲ್ಲ
ಪ್ರಾಣಹಾನಿ ಸರ್ವಹಾರಿಣಿ ಕಾಂತೆ ಸರ್ವಹಾರಿಣಿ ಭಯವಿದ್ಯೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಮೂರ್ತಿಯಿಂದ ನಿನ್ನ ನಾಮವಿಂದು ವಿಫಲವಾದೆ. ಪ್ರೇಮ ಮೂರ್ತಿಯಿಂದ ನಿನ್ನ ನಾಮವಿಂದು ವಿಫಲವಾದೆ. ಸಮರದಿಂದ ಪ್ರಾಣಹಾನಿ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ. ಧರ್ಮ ರಾಜ್ಯ ಸ್ಥಾಪನೆಗಾಗಿ ಧರ್ಮಯುದ್ಧವೆಂಬೊದಗೆ ಧರ್ಮ ರಾಜ್ಯ ಸ್ಥಾಪನೆಗಾಗಿ ಧರ್ಮಯುದ್ಧವೆಂಬೊದಗೆ ಕರ್ಮಭೂಮಿ ಭಾರತವು ಕರ್ಮಭೂಮಿ ಭಾರತವು ಧನ್ಯವಾದುದೆ ಕಾಂತೆ ಧನ್ಯವಾದುದೆ ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಕಾವು ದೈದಯ ನಿಧಾನ ಪಾವನಾತ್ಮಕ ಸ್ವಾಧೀನ. ಕಾವು ದೈದಯ ನಿಧಾನ ಪಾವನಾತ್ಮಕ ಸ್ವಾಧೀನ. ಲೋಕಗೀತು ಶಾಂತಿದಾನ ಕಾಯೋ ಮೋಹನ ಕಾಂತ ಕಾಯೋ ಮೋಹನ ಕಾಂತ ಕಾಯೋ ಮೋಹನ ಕಾಂತ ಕಾಯೋ ಮೋಹನ. ಸರ್ವೇ ಶಾಂತಿದಾತ ಕಾಂತ ಲೋಕ ಪೂಜಿತ ಕಾಂತ ಲೋಕ ಪೂಜಿತ ಲೋಕ ಪೂಜಿತ ಲೋಕ ಪೂಜಿತ. ರುಕ್ಮಿಣಿ ರುಕ್ಮಿಣಿ ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಕುರುಕ್ಷೇತ್ರದ ವೀರರ ರಕ್ತದಿಂದ ಪೃಥ್ವಿಯ ಕಲಸವನ್ನು ತೊಳೆಸುವೆನು. ಕುರುಕ್ಷೇತ್ರದ ಧೂಳಿನ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರದರ್ಪ ಸುಸಜ್ಜಿತವನ್ನಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅಗತ್ಯ ಫಲಪುಷ್ಪಾದಿಗಳನ್ನು ಈ ಜಗತ್ತಿಗೆ ಕೊಡುವುದು ಪ್ರೇಯಸಿ. ವಾಸುದೇವ, ಈ ನಶಸ್ಸು ಕೃತ ಸಂಜೀವಿನಿ ಆ ದೃಷ್ಟಿ ಮಾತ್ರದಿಂದ ಇಡೀ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ. ಅದರಿಂದ ಈ ರಕ್ತಪಾತದ ಅವಶ್ಯಕತೆ ಏಕೆ ವಾಸುದೇವ? ರುಕ್ಮಿಣಿ ರುಕ್ಮಿಣಿ ಭ್ರಮೆಯಾನಂದವೇ ಇಹಲೋಕ. ರುಕ್ಮಿಣಿ ಭ್ರಮೆಯಾನಂದವೇ ಇಹಲೋಕ. ಪತಿಸಿದ ಜನರ ತುಳಿಯುವೆ ಭೂಗತ. ರುಕ್ಮಿಣಿ ಪತಿಸಿದ ಜನರ ತುಳಿಯುವೆ ಭೂಗತ. ಈ ಭಯವೇಕೆ ಪ್ರಿಯ ಸತಿ ಕಾಂತೆ. ರುಕ್ಮಿಣಿ ಈ ಭಯವೇಕೆ ಪ್ರಿಯ ಸತಿ ಕಾಂತೆ. ಕಲುಷಿತ ಸುಡುವೆ ಮರುಗುವೇಕೆ. ರುಕ್ಮಿಣಿ ಕಲುಷಿತ ಸುಡುವೆ ಮರುಗುವೇಕೆ. ಭ್ರಮೆಯಾನಂದವೇ ಇಹಲೋಕ.
ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವಗಳನ್ನು ಛೇದಿಸಿದ ಹೊರತಾಗಿ ಮತ್ತಾವುದರಿಂದಲೂ ಸಾಧ್ಯವಿಲ್ಲ ಪ್ರೇಯಸಿ. ಆರ್ಯವರ್ತಕ್ಕೀಗ ಅಂತಹ ಅವಶ್ಯ ಉಂಟಾಗಿದೆ. ಆದರೆ ಅಭಿಮಾನದ ಸುದೆಯಿಂದ ಪ್ರಮುಕ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕವೆಚ್ಚಿ ಅಧರ್ಮದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದೆ ಹೋದರೆ ಧರ್ಮರಾಜ್ಯ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಆ ಧರ್ಮವು ಸ್ಥಾಪನೆ ಯಾವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರದಲ್ಲಿ ಈ ಯುದ್ಧ ನಿಲ್ಲಿಸಲು ಮತ್ತೊಂದು ಸಾರಿ ಪ್ರಯತ್ನಿಸಿ. ರುಕ್ಮಿಣಿ, ದೇವಿ, ಪ್ರಾಣೇಶ್ವರ, ಸಾ ಪರಿಸನಿ ದಪ ಮಗರಿ ರಿಪ ಮಗರಿ ಪಾಮದನಿ ಸಾ ನೀನಿದನಿ ಮಾಪಗರಿಸ ಮಾಪನಿದನಿ ರಿಮ ಪದನಿ ಎನ್ನ ಮನ ರಾಣಿಯೇ ಸುಂದರಿಯೇ ನೀ ಎನ್ನ ಮನ ರಾಣಿಯೇ. ಪರಿಸನಿ ದಪ ಮಗರಿ ರಿಪ ಮಗರಿ ಪಾಮದನಿಸ ನೀನಿರದನಿ ಮಾಪಗರಿಸ ಪಾಪನಿರನಿ ರಿಮ ಪದನಿ ಎನ್ನ ಮನ ರಾಣಿಯೇ ಸುಂದರಿಯೇ ನೀ ಎನ್ನ ಮನ ರಾಣಿಯೇ. ಮಮ ಪ್ರಾಣೇಶ್ವರಿ ರಾಜರಾಜೇಶ್ವರಿ ಪ್ರಣಯದ ಗೀತೆಯ ಅನುಜಾತೆ. ದೇವಿ, ಮಮ ಪ್ರಾಣೇಶ್ವರಿ ರಾಜರಾಜೇಶ್ವರಿ ಪ್ರಣಯದ ಗೀತೆ ಅನುಜಾತೆ. ನಸುನಗೆ ತೋರುತ್ತೆ ಮಾಡುತ್ತೆ ಮಾಡುತ್ತೆ ಕೂಡುತ್ತೆ ನಲಿಯುತ್ತೆ. ನಸುನಗೆ ತೋರುತ್ತೆ ಪಾಡುತ್ತೆ ಪಾಡುತ್ತೆ ಕೂಡುತ್ತೆ ನಲಿಯುತ್ತೆ. ಬಾ ನನ್ನ ಮನ ರಾಣಿಯೇ ಸುಂದರಿಯೇ ಬಾ ನನ್ನ ಮನ ರಾಣಿಯೇ. ಸಾ ಪರಿಸನಿ ದಪ ಮಗರಿ ರಿಪ ಮಗರಿ ಪಾಮದನಿ ಸಾ ನೀನಿದನಿ ಮಾಪಗರಿಸ ಮಾಪನಿದನಿ ರಿಮ ಪದನಿ ಎನ್ನ ಮನ ರಾಣಿಯೇ ಸುಂದರಿಯೇ ನೀ ಎನ್ನ ಮನ ರಾಣಿಯೇ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸನು. ಅದಕ್ಕಾಗಿ ನಾನು ಹಸ್ತಿನಾವತಿಗೆ ತೆರಳುವೆನು. ನನಗೆ ಯಾದವ ಸೈನ್ಯವನ್ನು ಕೊಡುತ್ತೇನೆ ಎಂದು ಮಾತು ಕೊಟ್ಟಿರುವೆನಲ್ಲ. ಯಾದವ ಸೈನ್ಯವು ಅಣ್ಣನಾದ ಬಲಭದ್ರನು ದುರ್ಯೋಧನ ಕಡೆ ನಿಂತರೆ ಪಾಂಡವರಿಗೆ ಜಯವು ಎಲ್ಲಿಂದ ಬರಬೇಕು? ಇರಲಿ, ಇದಕ್ಕೆ ನಾನು ಒಂದು ಉಪಾಯವನ್ನು ಮಾಡುವೆನು. ಅಣ್ಣನು ಬಯಲು ಭೂಮಿಗೆ ಬಂದಾಗ ನಾನೊಂದು ಗೋವಿನ ರೂಪವನ್ನು ಧರಿಸಿ ಆತನನ್ನು ತಿವಿದು ಆತನು ಎಸೆದ ಕಲ್ಲಿನಿಂದ ನಾನು ಮರಣ ಹೊಂದಿ ಆ ಪಾಪಕ್ಕಾಗಿ 21 ದಿನ ಭೂ ಪ್ರದರ್ಶನೆಗೆ ಹೊರಡುವಂತೆ ಮಾಡಿ ಅಣ್ಣನು ಭೂ ಪ್ರದರ್ಶನ ಮುಗಿಸಿ ಬರುವುದರೊಳಗಾಗಿ ಇಲ್ಲಿ ಕುರುಕ್ಷೇತ್ರದ ಯುದ್ಧವನ್ನು ಸಮಾಪ್ತಿ ಮಾಡುವೆನು. ಇದೇ ತಕ್ಕ ಸಮಯ. ನಾನು ಈಗಲೇ ಭಾಗ್ಯದೇ ಎದು ತಮೋನ ಭಾಗ್ಯದೇ ಅರರೆ ಜನ್ನ ಸಮಾನರ್ಯಾರು ಎದು ತಮೋ ಅಭಾಗ್ಯದೇ. ಅರರೆನ್ನ ಜೈತರಾರು ಅರರೆಯನ್ನ ಜೈತರಾರು ಸುರರು ನರರು ಬಾಳ್ವರೇನ ಸುರರು ನರರು ಬಾಳ್ವರೇನು ಎದು ಸಮೋ
ಅದ ಮರವರ ಮದವ ಮುರಿವೆ ಅದ ಮರವರ ಮದವ ಮುರಿವೆ ದುರದಳೀಗ ಜಯಿಸಿ ನಾನು ದುರದಳೀಗ ಜಯಿಸಿ ನಾನು ಎದು ಸಮೂಹ ಭಾಗ್ಯರೇ ದುರ್ಯೋಧನನು ಶ್ರೀಕೃಷ್ಣನ ಬಳಿಗೆ ಹೋದನಂತೆ. ಕಾರಣವೇನು ತಿಳಿಯೋದಲ್ಲ. ಬಲಭದ್ರ ಮಹಾರಾಜರಿಗೆ ನಮಸ್ಕರಿಸುವೆನು. ಗುರುರಾಜ ಕುಶಲವೇ? ಕೃಷ್ಣನ ಬಳಿಗೆ ಹೋಗಿದ್ದೀಯಂತಲ್ಲ, ಸಮಾಚಾರವೇನು? ಕಾರ್ಯವೇನಾಯಿತು? ಕೃಷ್ಣನ ಸಹಾಯವೇ ದೊರಕಿದಂತಾಯಿತು. ಅದು ಹೇಗೆ? ದೇವ ಕೃಷ್ಣನು ಒಂದು ಕಡೆ, ಯಾದವಾಯ್ತ ಸೈನ್ಯಗಳ ಒಂದು ಕಡೆ, ಈ ಎರಡರಲ್ಲಿ ಯಾವುದು ಬಯಸುವೆ ಎಂದನು. ಅದಕ್ಕೆ ಆ ಪಾರ್ಥನು ಕೃಷ್ಣನನ್ನು ಕೇಳಿಕೊಂಡನು. ದುರ್ಯೋಧನ, ಎಂತ ಕಾರ್ಯವನ್ನು ಮಾಡಿಕೊಂಡೆ? ಕೃಷ್ಣನನ್ನು ಹೇಗೆ ಕೈಬಿಟ್ಟೆ? ನಿರಾಯುಧನಾದ ಆತನು ಏನು ತಾನೇ ಮಾಡಬಲ್ಲನು? ನಿರಾಯುಧನೆಂಬ ಮಾತನ್ನು ನಂಬಲಾಗದು ದುರ್ಯೋಧನ. ದೇವ ಆಯುಧವನ್ನು ಹಿಡಿಯುವುದಿಲ್ಲ ಎಂದು ಪ್ರತಿಜ್ಞೆಯನ್ನು ಮಾಡಿರುವನು. ನಿನಗೆ ಜಯವೂ ಖಂಡಿತ. ನೀನು ಜಾಗೃತಿಯಾಗಿ ಹೊರಡು. ಭೀಷ್ಮರಿಗೆ ಪಟ್ಟವನ್ನು ಕಟ್ಟು, ದ್ರೋಣಾಚಾರ್ಯರಿಗೆ ಎಚ್ಚರಿಸು. ನೀನು ಹೊರಡುವನಾಗು. ತಮ್ಮ ಮಾತಿನಂತೆ ನಡೆಯುತ್ತೇನೆ ಗುರುದೇವ. ಮನಕಾನಂದ ಮಾದುದು ಈವನ ಮನಕಾನಂದ ಮನಕಾನಂದ ಮಾದುದು ಈವನ ಮನಕಾನಂದ ಎಲ್ಲಿಯೂ ನೋಡಲು ಮಲ್ಲಿಯ ಲತೆಗಳು ಎಲ್ಲಿಯೂ ನೋಡಲು ಮಲ್ಲಿಯ ಲತೆಗಳು ಉಲ್ಲಾಸದಿಂದಲೇ ಒಲ್ಲಬೇಡಿ ಮನಕಾನಂದ ಮಾದುದು ಈವನ ಮನಕಾನಂದ ಎಲ್ಲಿಯೋ ನೋಡಲು ಅಲ್ಲಿಗೆ ಲತೆಗಳು ಎಲ್ಲಿಯೋ ನೋಡಲು ಮಲ್ಲಿಗೆ ಲತೆಗಳು ಮನಕಾನಂದ ಉಲ್ಲಾಸದಿಂದಲೇ ಉಲ್ಲಾಸವಾಗುವುದು ಮನಕಾನಂದ ಮನಕಾನಂದ ಮನಕಾನಂದ. ಅಯ್ಯೋ, ಸ್ವಲ್ಪ ಬೆದರಿ ಸಮಾಜಕ್ಕೆ ಈ ಗೋವು ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಲ್ಲ. ಅಯ್ಯೋ, ಈ ಗೋವು ಮುದಿಬಿಡಿತಲ್ಲ. ಈ ಪಾಪವನ್ನು ನಾನು ಹೇಗೆ ಕಳೆಯಲಿ? ಅಗಟ ಕಟ ಏನಿದು ಕ್ರೋಧವ, ಅಗಟ ಕಟ ಏನಿ ಕ್ರೋಧವ ವಿಕಸಿತವಾಗಿ ಆಗಿದೆ ಜಗದೇ. ಉಪಾಯದಿಂಬೆದರಿಸಿದಡೆ ಉಪಾಯ
ನನ್ನನ್ನು ಇಷ್ಟೊಂದು ಆತರವಾಗಿ ಕೂಗುತ್ತಿರುವೆ? ಏಕೆ? ಏನಾಯಿತು? ಕೃಷ್ಣ, ಈ ಗೋವು ನಾನು ಸ್ವಲ್ಪ ಬೆದರಿಸಿದ ಮಾತಕ್ಕೆ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಲ್ಲ. ಏನು? ಪಶು ಮೃತುಪಟ್ಟಿದ್ದೆ? ಅಣ್ಣ, ನೀವೇ ಕೊಂದಿರಾ? ಶಿವ ಶಿವ, ಗೋಹತ್ಯೆ ಪಾಪವು ಶಾಂತಿಗೆ ಎಲ್ಲಿಂದ ಬಂತು? ಕೃಷ್ಣ, ಹಾಗೆಂದರಾಗಿದೆ ಕೃಷ್ಣಿನ, ಯೋಚಿಸಿ ಹೇಳು. ಅಣ್ಣ, ಒಂದು ಮಾರ್ಗವಿದೆ, ಅದು ನಿಮ್ಮಿಂದ ಸಾಧ್ಯವೇ? ಏಕೆ ಸಾಧ್ಯವಿಲ್ಲ ಕೃಷ್ಣ? ಅಣ್ಣ, ಹಾಗಾದರೆ ಇಂದಿನಿಂದ ನೀವು 21 ದಿನಗಳ ಕಾಲ ಭೂ ಪ್ರದರ್ಶನೆಗೆ ಹೊರಟು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿದರೆ ನಿಮ್ಮ ಗೋಹತ್ಯೆ ಪಾಪವು ಶಾಂತವಾಗುವುದೆಂದು ಹಿಂದೆ ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ಕಂಡೆಯಾ? ಹಾಗೆ ಮಾಡಿದರೆ ನೀವು 21 ದಿನಗಳ ಕಾಲ ಭೂ ಪ್ರದರ್ಶನೆಗೆ ಹೊರಟು ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿದರೆ ನಿಮ್ಮ ಗೋಹತ್ಯೆ ಪಾಪವು ನಾಶವಾಗುವುದೆಂದು ಹಿಂದೆ ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ಕಂಡೆಯಾ? ಹಾಗೆ ಮಾಡಿದರೆ ನಿಮ್ಮ ಪುಣ್ಯವು ಪಾಪವು ನಾಶವಾಗಿ ಪುಣ್ಯವು ಪ್ರಾಪ್ತಿಯಾಗುವುದು. ಆದರೆ ಕುರುಕ್ಷೇತ್ರದ ಯುದ್ಧಕ್ಕೆ ಬರುವುದಾಗಿ ಆ ದುರ್ಯೋಧನಿಗೆ ಮಾತು ಕೊಟ್ಟು 21 ದಿನ ಭೂಪ್ರದರ್ಶನೆಗೆ ಹೋಗುವಿರಾ? ಅದು ನಿಮ್ಮಿಂದ ಸಾಧ್ಯವೇ? ಏಕೆ ಸಾಧ್ಯವಿಲ್ಲ ಕೃಷ್ಣ? ಸಾರ್ ಆಡ್ಬಿಟ್ಬಿಡಿ, ಆಡ್ಬಿಟ್ಬಿಡಿ. ಆಹಾ ಆಹಾ, ಈ ಲೋಕದಲ್ಲಿ ಒಂದು ಪಶುವನ್ನು ಕೊಂದರೆ 1000 ಮನುಷ್ಯರನ್ನು ಕೊಂದಂತೆ, ಒಂದು ಶಿಶುವನ್ನು ಕೊಂದರೆ 1000 ಮನುಷ್ಯರನ್ನು ಕೊಂದಂತೆ. ನಾನು ಈ ಗೋವನ್ನು ಹತ್ಯೆ ಮಾಡಿದನಲ್ಲ, ಈ ಪಾಪವನ್ನು ನಾನು ಎಲ್ಲಿ ಕಳೆಯಲಿ? ಹಾಗಾದರೆ ನಿಮ್ಮನ್ನು ನಂಬಿದವರ ಗತಿ ಏನಾಗಬೇಕಣ್ಣ? ಯಾರಾದರೂ ಏನಾಗಲಿ ಕೃಷ್ಣ, ನನ್ನ ಗತಿಯೇ ಹೀಗಾಗಿರುವುದು. ನಾನು ಹೊರಡುವೆನೋ? ಆಹಾ, ನನಗೆ ಬೇಕಾದದ್ದೂ ಇದೆ. ಈ ಉಪಾಯವನ್ನು ಹುಡುಕದಿದ್ದರೆ ಪಾಂಡವರಿಗೆ ಜಯವು ಎಲ್ಲಿಂದ ಬರಬೇಕು? ಧರ್ಮರಾಜ್ಯದ ಸ್ಥಾಪನೆಗೆ ಅವಕಾಶ ಎಲ್ಲಿಂದ ಬಂತು? ಇರಲಿ, ಅಣ್ಣನು ಭೂಪ್ರದರ್ಶನೆ ಮುಗಿಸಿ ಬರುವುದರೊಳಗಾಗಿ ಇಲ್ಲಿ ಕುರುಕ್ಷೇತ್ರದ ಯುದ್ಧವನ್ನೇ ಸಮಾಪ್ತಿ ಮಾಡುವೆನು. ಇದೇ ತಕ್ಕ ಸಮಯ.
ವಾಸುದೇವ ಅಣ್ಣ. ಜೀವವೊಂದು ನಾಮ ಹಲ್ಲವೋ ಏನು ಜೀವನಾಟಕ ಪರಮಾತ್ಮ ವಾಸುದೇವ. ಜೀವವೊಂದು ನಾಮ ಹಲ್ಲವೋ ಏನು ಜೀವನಾಟಕ ಮುನ್ನೆಗದಿಯು ಕಾಣೆನಯ್ಯ ಎಲ್ಲ ನಿನ್ನ ನೇಮಕ ಮುನ್ನೆಗದಿಯು ಕಾಣೆನಯ್ಯ ಎಲ್ಲ ನಿನ್ನ ನೇಮಕ ಹುಟ್ಟು ಸಾವು ಗುಟ್ಟನೆಲ್ಲ ತಿಳಿದುಕೊಳ್ಳಿದೆ ಮೋಗ ಪರಮಾತ್ಮ. ಹುಟ್ಟು ಸಾವು ಗುಟ್ಟನೆಲ್ಲ ತಿಳಿದುಕೊಳ್ಳಿದೆ ಮೋಗ ಬಟ್ಟ ಬಯಲು ಎಂಬುದಲ್ಲದೆ ಬಿಟ್ಟೇವು ಮಾಧವ. ಬಟ್ಟ ಬಯಲು ಎಂಬುದಲ್ಲದೆ ಬಿಟ್ಟೇವು ಮಾಧವ. ಹರಿಯನ್ನು ಮರೆತ ಮೇಲಿನ ಬರೆದೆ ಬಾಳವೇ ಎನ್ನ. ಜನ್ಮವೆತ್ತವೇ ಕೃಷ್ಣ. ಕೃಷ್ಣ ಕೃಷ್ಣ ಕೃಷ್ಣ. ಹೇ ಪರಮಾತ್ಮ, ಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿ ಆಗಿದ್ದರೂ ಕೂಡ ಈ ನನ್ನ ಬಿಚ್ಚಿದ ನೀನು ಕಟ್ಟಿಸದೆ ಕಾಲವನ್ನು ಕಳಿಬೇಕಾಯ್ತಲ್ಲ ಅಣ್ಣ. ವಾಸುದೇವ, ನಿನ್ನ ಹೊರತಾಗಿ ನನಗೆ ಗತಿ ಯಾರು? ಬೇಗ ಬಂದು ನನ್ನ ಕಾಪಾಡು ಅಣ್ಣ, ಕಾಪಾಡು ಅಣ್ಣ. ಇದೋ ನಮಸ್ಕರಿಸು ತಂಗಿ, ನಿನಗೆ ಮಂಗಳವಾಗಲಿ. ನನ್ನಿಂದಾಗಬೇಕಾದ ಕಾರ್ಯವೇನೂ ತಿಳಿಸು. ಅಣ್ಣ, ನನ್ನ ಪತಿಗಳಿಗಂತೂ ನನ್ನ ಮೇಲೆ ಮಮಕಾರವಿಲ್ಲ, ನಿನಗೂ ನನ್ನ ಮೇಲೆ ಮರಕವಿಲ್ಲವಾಯಿತು ದೇವ. ತಂಗಿ ದ್ರೌಪದಿ, ನಿನ್ನ ಪತಿಗಳು ವಿಮುಖರಾಗಿರುವಾಗ ನಾನು ಮಾಡುವುದಾದರೂ ಏನು? ಧರ್ಮರಾಯನು ಧರ್ಮವನ್ನು ಹಿಡಿದು ಶಾಂತನಾಗಿರುವರು, ಭೀಮಾರ್ಜುನರಿರುವರು ಅಗ್ರಜನ ಮಾತಿಗೆ ಒಳಪಟ್ಟಿರುವರು. ಹೀಗಿರುವಲ್ಲಿ ನಾನು ಮಾಡುವುದಾದರೂ ಏನು? ಅಣ್ಣ, ನನ್ನ ಪತಿಗಳಾದರು ಬರೀ ಹಾರ್ಬಡದಿಂದಲೂ ಒಳ್ಳೆ ಪ್ರತಿಭೆಯಿಂದಲೂ ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸುತ್ತಿರುವರು. ನಿನ್ನ ಹೊರತಾಗಿ ನನಗೆ ಗತಿಯಾರು ದೇವ. ಈ ನನ್ನ ಬಿದ್ದದನ್ನು ಕಟ್ಟಿಸ ಭಾರವು ನಿನ್ನದಲ್ಲವೇ ಅಣ್ಣ. ತಂಗಿ ದ್ರೌಪದಿ, ತಂಗಿ ಅಣ್ಣ, ಸಂತಪಿಸುವುದೇಕೆ ಸೋದರಿ? ಚಿಂತೆಯಿಂದಿಹುದೇ ನಾನಿರೇ. ತಂಗಿ ಅಣ್ಣ, ಸಂತಪಿಸುವುದೇಕೆ ಸೋದರಿ? ಚಿಂತೆಯಿಂದಿಹುದೇ ನಾನಿರೇ. ನೀರಸಳಾಗು ನೀ
ಸಳ್ಳಾಗುನಿ ಮಾನಿನಿ ಮಣಿಯಳೆ ಸಂತೈಸಲು ನಿಹನೆ ಮೃಪತೆ ಸಂತೈಸಲು ನಿಹನೆ ಮೃಪತೆ ಸಂತ ಬಿಸುಬೇಕೆ ಸೋದರೇ ಚಿಂತೆಗಿಂದಿರುವುದೇ ನಾನಿರೇ ಲೋಕದ ದೇವನ ಒಲವು ಧರ್ಮದ ಗೆಲುವು ಲೋಕದ ದೇವನ ಒಲವು ಧರ್ಮದ ಗೆಲುವು ದೇವನ ಒಲವು ಧರ್ಮದ ಗೆಲುವು ಭಾವದಿ ಭೇದವ ಬಿಡು ಬಿಡು ಸೋದರಿ ಭಾವದಿ ಭೇದವ ಬಿಡು ಬಿಡು ಸೋದರಿ ಸಂತಪಿಸುವುದೇಕೆ ಸೋದರಿ ಚಿಂತೆಯಿಂದಿರುವುದೇ ನಾನಿರೇ ತಂಗಿ ದೃಪದನಂದಿನಿ ನೀನು ಚಿಂತಿಸಬೇಡಮ್ಮ, ನೀನು ಧೈರ್ಯವಾಗಿರು. ಅದೋ ನೋಡು, ಭೀಮಾರ್ಜುನರು ಇರುವರು ಇತ್ತಲೇ ಬರುತ್ತಿರುವರು. ಅವರಿಗೆ ಕೋಪವನ್ನು ಹೆಚ್ಚಿಸು, ನಾನಿನ್ನು ಬರುತ್ತೇನೆ. ಮರುಗುವೆ ಏಕೆಲೆ ಮಾನಿನಿ ಮಣಿಯೊಳೆ ಮರುಗುವೆ ಏಕೆಲೆ ಮರುಗುವೆ ಏಕೆಲೆ ಮಾನಿನಿ ಮಣಿಯೊಳೆ ಮರುಗುವೆ ಏಕೆಲೆ ಕರುಣೆ ನಿನ್ನನ್ನು ನಾವು ಕರುಣೆ ನಿನ್ನನ್ನು ನಾವು ಹೊರಗಿಸಲಾರೆವು ಮರುಗುವೆ ಏಕೆಲೆ ಮಾನಿನಿ ಮಣಿಯೊಳೆ ಮರುಗುವೆ ಏಕೆಲೆ ಧರ್ಮ ಜನಾಜ್ಞೆಗೆ ಮೀರಲಾರದೆ ನಾವು ಧರ್ಮಜನಾಜ್ಞೆಗೆ ಮೀರಲಾರದೆ ನಾವು ಸೈರಿಸುತ್ತ ಪವ ಮರುಗುವೆ ಏಕೆಲೆ ಮಾನಿನಿ ಮಣಿಯೊಳೆ ಮರುಗುವೆ ಏಕೆಲೆ ಅವನಾರೆ ಪರಿಗೈದವ ಕರುಳ ಅವನಾರೆ ಪರಿಗೈದವ ಅವನಾರೆ ಪರಿಗೈದವ ಕರುಳ ಅವನಾರೆ ಪರಿಗೈದವ ರವದ ಕರುಣಿಯ ಚಿಂತೆಯ ಮಾಡುವುದೇ ಗೌರವನದ ತಿಳಿದ ಮುದದ ಕರುಣಿಯ ಚಿಂತೆಯ ಮಾಡುವುದೇ ಗೌರವನಲ್ಲಿ ತಿಳಿದ ಮುದದ ಅವನಾರೆ ಪರಿಗೈದವ ಕರುಳ ಅವನಾರೆ ಪರಿಗೈದವ ಕರುಣಿಯ ಚಿಂತೆಯ ಮಾಡುವುದೇ ಗೌರವನದೆ ತಿಳಿದ ಮುದದ ಕರುಣಿಯ ಚಿಂತೆಯ ಮಾಡುವುದೇ ಗೌರವನದೆ ತಿಳಿದ ಮುದದ ಅವನಾರೆ ಪರಿಗೈದವ ದೊರಳ ಅವನಾರೆ ಪರಿಗೈದವ ದ್ರೌಪದಿ ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವ್ಯಸನವನ್ನು ನುಡಿದು ಆತನ ಮನಸ್ಸನ್ನು ನೋಯಿಸುವುದು ಏಕೆಂದು ಸಂಧಿಗೆ ಒಪ್ಪಿದವಲ್ಲದೆ ಬೇರೆ ಏನಿಲ್ಲ. ಹೀಗಿರುವಲ್ಲಿ ನನ್ನನ್ನು ಕೈಲಾಗದ ಏಡಿ ಎಂದು ಭಾವಿಸಿದೆಯಾ?
ಬೇಡಿ ಬೇಡಿ, ನಿಮ್ಮ ಅಣ್ಣನ ಮಾತು ಕೇಳಿಕೊಂಡು ಹೇಡಿಗಳಂತೆ ಜೀವಿಸಿ. ಅಂದು ತುಂಬಿದ ರಾಸಬೇಡಿ ಆ ಧೂಳದ ಚಾಸನು ನನ್ನ ಸೀರೆಯನ್ನು ಸೆಳೆದಾಗ ನೀವು ಮಾಡಿ ಶಪಥ ಒಂದು ಏನಾಯಿತು? ನೀವೆಂದಿಗೆ ವೀರರಾಗಿರೋ ನಾನು ಬೇರೆ ಕಾಣೆ. ಛೇ! ಪಾಂಚಾಲೆ, ಈ ನಿನ್ನ ಬಿರುನುಡಿಗಳನ್ನು ನಿಲ್ಲಿಸು. ಹಿಂದೆ ನಿನಗೆ ಒದಗಿದ್ದ ವಿಪತ್ತು ಪರಂಪರೆಯನ್ನು ಪರಿಹರಿಸಿ ಕಾಪಾಡಿದವರು ಯಾರು? ನರ ಸಭಾ ಮಧ್ಯದಲ್ಲಿ ಅಜ್ಞಾನ ಅಭಿಪ್ರಾಯಕ್ಕೆ ವಿರುದ್ಧವನ್ನು ನುಡಿದು ಆತನ ಮನಸ್ಸನ್ನು ಏಕೆ ನಯಿಸಬೇಕೆಂದು ನೆಪ ಮಾತ್ರಕ್ಕೆ ಸಂಧಿಗೆ ಒಪ್ಪಿದೆ. ನನ್ನನ್ನು ಕೈಯಲ್ಲಿ ಮಾಡಿದೆಯಾ? ರೋಗದ ವಸ್ತ್ರಾಪರಣ ಮಾಡಿದ ಕಾಲದಲ್ಲಿ ನಾನು ಮಾಡಿರೋ ಪ್ರತಿಜ್ಞೆ ನೀನು ಮರೆತಿದ್ಯಾ? ಕೇಳು, ಕೇಳಿದ್ರು ಮಗ. ದನ ಕುಲಗಿರಿಗಳು ಚಲಿಸಲೇ ರೋಗದ ದನ ಕುಲಗಿರಿಗಳು ಚಲಿಸಲೇ ದಿನ ಬರುವುದೈಸಲೇ ಪಶ್ಚಿಮೋಳಿಗೋ ತರುಣಿ ಜನಗನ ಮುದುಪ ರಾಣೆಗೋ ತರುಣಿ ಜನಗನ ಮುದುಪ ರಾಣೆಗೋ ತರುಳೆ ತರುಳ ಕೌ ರವನ ಸಿರವೋ ರಾಮನ ಇದು ಅಡವ ಜಯ ಬಿಡದು ಕಳನುಗಳ, ಇದು ಅಡವ ಜಯ ಬಿಡದು ಕಳನುಗಳ. ದಿನ ದರ ಪಡ ದರ ಕಟುಕರ ದೇಶ, ದಿನ ದರ ಪಡ ದರ ಕಟುಕರ ದೇಶ. ಕಟ್ಟಿ ನೀರಿ ನಿಂತು ಹೋಗಲು ನಟ್ಟಿ ಸೂರ್ಯನಂತು, ಕಟ್ಟಿ ನೀರಿ ನಿಂತು ಹೋಗಲು ನಟ್ಟಿ ಸೂರ್ಯನಂತು. ಕುಟಿಲದಲ್ಲೇ ಕಡಿದ ತಾಳಿಘಾತಕ ಭೀಕರನ ಭೀಕರನ ಭೀಕರನ. ಇದು ಅಡವದೇ ಬಿಡದ ಕಳನಗಳ, ಇದು ಅಡವದೇ ಬಿಡದ ಕಳನಗಳ. ದಿನ ದರ ಪಟ ದರ ಕಟ್ಟುತ್ತರ ನೇಸ, ದಿನ ದರ ಪಟ ದರ ಕಟ್ಟುತ್ತರ ನೇಸ. ಕಟ್ಟಿ ನೀರಿ ನಿಂತು ಹೋಗಲು ಮೆಟ್ಟಿ ಸೋರೆನಂತು, ಕಟ್ಟಿ ನೀರಿ ನಿಂತು ಹೋಗಲು ಮೆಟ್ಟಿ ಸೋರೆನಂತು. ಕುಟಿಲದಲ್ಲೇ ಕಡಿಸಿದ ತಾಳಿಘಾತಕ ಭೀಕರನ ಭೀಕರನ ಭೀಕರನ. ರೋಗದ ಸಪ್ತ ದೀಪ ಪರಿವೃತವಾದ ಈ ಭೂಮಂಡಲದಲ್ಲೇ ತಲೆ ಕೆಳಕಾದರು. ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರು. ಗಗನದಲ್ಲಿ ಸಂಚರಿಸುತ್ತಿರುವ ಸೂರ್ಯ ಚಂದ್ರಾದಿಗಳು ಗತಿಸಿ ಇಂದು ಮುಂದಾದರು. ಈ ಭೀಮನು ಮಾತ್ರ ಮಾಡಿದ ಪ್ರತಿಜ್ಞೆ ನಡತಕ್ಕವನಲ್ಲ. ಒಂದು ವೇಳೆ ನನ್ನ ಸಹೋದರರು 3 ಮಂದಿಯು ಅಜ್ಞಾನ ಅಭಿಪ್ರಾಯ ಅನುಭವಿಸಿದ ಪಕ್ಷದಲ್ಲಿ ನಾನು ನೋಡುವನೆ ಒಂಟಿಯಾಗಿ ನಿಂತು ಅಸ್ತಿನಾಪುರವನ್ನು ಪ್ರವೇಶಿಸಿ ಆ ಕೌರವರುಗಳನ್ನು ಧ್ವಂಸ ಮಾಡುವುದನ್ನು ನೀನೇ ನೋಡಿದೆಯಂತೆ. ಅಗ್ರಜ, ನೀನು ಆಡುತ್ತಿರುವುದು ಏನು? ಇದರಿಂದ ಅಗ್ರಜನಾದ ಧರ್ಮಜನ ಮನಸ್ಸಿಗೆ ವ್ಯಸನವಾಗಕೂಡದೆಂದು ವ್ಯಸನವಾಗುವುದು ಇಲ್ಲವೇ? ಅರ್ಜುನ, ಏನು ಹೇಳಿ ಅಂತಹ ಗಂಡುತನ ವೇದನವು ಆದರಿಗಿದ ಪುಸ್ತಕದಲ್ಲಿ ನರದ ಸೋಮದಲ್ಲಿ ಆ ಧ್ರುವನಾದ ದುರ್ಯೋಧನ ಈ ಪಾಂಚಾಲಿಯ ತುರುವನ್ನು ಹಿಡಿಯುತ್ತಿರುವಾಗ ತಾನು ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದೇನೆ. ಅರ್ಜುನ, ನಿಮ್ಮೊಡನೆ 12 ವರ್ಷ ವನವಾಸ ಮಾಡುವುದಾಯ್ತು. 1 ವರ್ಷ ಕಾಲ ವಿರಾಟನ ಮನೆಯಲ್ಲಿ ಸತ್ತು ಮಿತ್ರರು ಬೇಳೆಗಳಿದೆ. ನಾನಿಂದ ಬುಳ್ಳ ಬಾಳು ತಗೊಂಡಲ್ಲ. ಸರ್ವ ಪ್ರಯತ್ನದಿಂದ ಆ ದುರ್ಯೋಧನ ಪುನರನ್ನು ಕಿತ್ತೆಸೆಯಲು ಸಿದ್ಧನಾಗಿರುವನೆಂದು ತಿಳಿಸುವ. ಹೋಗ ಅರ್ಜುನ, ಹೋಗ್. ಪ್ರಾಣೇಶ್ವರ, ನೀವಲ್ಲವೇ ಸ್ವಾಮಿ?
ಪುರುಷರಿಗೆಲ್ಲ ವೀರ ಶಿಖಾಮಣಿಗಳು. ಸಾಕು ನಿನ್ನವರಿಗೆ, ಈಗ ಅವಶ್ಯಕಿಲ್ಲ. ಎಂದೇ ರಣರಂಗದ ಮಧ್ಯದಲ್ಲಿ ನಿಂತು ಆ ದುಶ್ಯಾಸನ ಕಣ್ಣನ್ನು ಬಗೆದು ಈ ನಿನ್ನ ಮುಡಿಯನ್ನು ಕಟ್ಟುವೆನು. ಆ ದುರ್ನಾದ ದುರ್ಯೋಧನ ಕಿರೀಟವನ್ನು ನನ್ನ ನಡುಗಾಲದಿಂದ ಪುಡಿ ಪುಡಿ ಮಾಡುವೆನು. ಒಂದಿಗೆ ಏನಿರುವಂತೆ ಪ್ರಾಣೇಶ್ವರ, ನಿಮ್ಮ ಸಾಹಸದಲ್ಲಿ ನನಗೆ ಸ್ವಲ್ಪ ಸಂದೇಹವಿಲ್ಲ ಸ್ವಾಮಿ. ಮತ್ತಾರು ವಿಚಾರದಲ್ಲಿ ಆಹಾ, ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ನಪುಂಸಕ ವೇಷವನ್ನು ಧರಿಸಿ ಆ ಉತ್ತರಿಗೆ ನಾಟವನ್ನು ಕಲಿಸಿದಾಗಿಂದಲೂ ಈ ಕಿರೀಟಿಯ ಪರಾಕ್ರಮ ಎಲ್ಲೆಡೆಗೆ ಹೋಯ್ತೋ ನೋನು ಬೇರೆ ಕಾಣೆ. ದೇವಿ, ನನ್ನ ತೇಜಸ್ಸಿನ ತ್ರಾಸದಲ್ಲಿ ನಿನಗೆ ಸಂದೇಹ ಉಂಟಾಯಿತೆ. ಧರ್ಮಪುತ್ರನ ಮನಸ್ಸಿಗೆ ವ್ಯಸನವಾಗಕೂಡದೆಂದು ಹಾಗೆ ಹೇಳಿದನಲ್ಲದೆ ಬೇರೆ ಏನಿಲ್ಲ. ಆಹಾ, ಈ ಬರೀ ಮಾತುಗಳು ಹೆಂಗಸಾದ ನನ್ನ ಬಳಿ ಆಡಿದರೆ ಏನು ತಾನೇ ಪ್ರಯೋಜನ? ಈಗಾಗಲೇ ಶ್ರೀಕೃಷ್ಣ ಪರಮಾತ್ಮನು ಸಂಧಿಗಾಗಿ ಹೊರಟಿವನು, ಆತನ ತಡೆಗಟ್ಟಿ ಆಮೇಲೆ ನೋಡೋಣ ಈ ನಿಮ್ಮ ಪೌರುಷ. ದೇವಿ, ನಮ್ಮನ್ನು ಕಾಣಿದೆ ಆ ಶ್ರೀಕೃಷ್ಣನು ಎಲ್ಲಿಗಿದ್ದಾನೆ ಹೋಗುನು? ಅರ್ಜುನ, ಸಂಧಿಗಾಗಿ ಹೋಗ್ತಿರುವ ಶ್ರೀಕೃಷ್ಣ ಪರಮಾತ್ಮನ ತಡೆದು ಯುದ್ಧಕ್ಕೆ ತಕ್ಕ ಮಾರ್ಗವನ್ನು ಕಲ್ಪಿಸಿಕೊಂಡು ಬರೋಣ. ನಾವು ಹೋಗೋಣ. ಧರ್ಮನಂದನ, ದೇವಕಿ ವರ ನಂದನ, ದೇವಕಿ ವರ ನಂದನ, ಪಾವಜನಯನ ನಮಿಪೆ ಮಾಧವ, ದೇವಕಿ ವರ ನಂದನ. ಧರ್ಮನಂದನ, ಕಂದದೋ ಮಂದಾರ ಮಧುರ ಧರ್ಮಪುತ್ರ, ಕಂದದೋ ಮಂದಾರ ಮಧುರ, ಮುರುಳಿಯ ಗಾನಕ್ಕೆ ಮರಳೋ ತನನರ, ಮುರುಳಿಯ ಗಾನಕ್ಕೆ ಮರಸೋತ ಜನರ, ಬಂದು ಜನಿಸಿದ ಪರಮಾತ್ಮನು ನೀನೇ. ಕೃಷ್ಣ ಧರ್ಮನಂದನ, ಬಂದು ಜನಿಸಿದ ಪರಮಾತ್ಮನು ನೀನೆ. ಐವರ ಅಭಿಮಾನ ನಿಮದಾಯಿತೋ ಇಂದು, ಬಾಳಲಿ ಆನಂದ ಬೇಕಾಯಿತೋ. ಧರ್ಮನಂದನ, ಐವರ ಅಭಿಮಾನ ನಮಗಾಯಿತೋ ಇಂದು, ಬಾಳಲಿ ಆನಂದ ಬೇಕಾಗಿತೋ. ಇಂದು ನಿಮಗಿಂತ ಪರದೈವ ಬೇರಿಲ್ಲವೋ. ಧರ್ಮನಂದನ, ಇಂದು ನಿಮಗಿಂತ ಪರದೈವ ಬೇರಿಲ್ಲವೋ. ನಮಿಪೆ ಮಾಧವ, ದೇವಕಿ ವರ ನಂದನ, ಪವಜನಯನ ನಮಿಪೆ ಮಾಧವ, ದೇವಕಿ ವರ ನಂದನ. ಧರ್ಮಪುತ್ರ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ಅನುಪಾತನಿಂದ ನೊಂದು ಬೇಡಿದ ನಮ್ಮಗಳ ಮೊರೆಯಾಲಿಸಿ ನಮ್ಮ ಪಕ್ಷ ವಹಿಸಿ ಬಂದೆಯ. ನಿನ್ನ ಕೃಪಾ ದೃಷ್ಟಿಯನ್ನು ಪಡೆದ ನಾವುಗಳು ಧನ್ಯರು ದೇವ, ಧನ್ಯರು. ಧರ್ಮನಂದನ,
ನನ್ನನ್ನು ಏಕೆ ಇಷ್ಟೊಂದು ಹೊಗಳುತ್ತಿರುವೆ? ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನೂ ಕೈಗೊಂಡಿರುವೆ? ಪರಮಾತ್ಮ ಸಮರ ಸಮರವನು ಸಮರವನೊಲ್ಲೆನೆಯ ಪರಮಾತ್ಮ ಧರ್ಮಪುತ್ರ, ಸಮರವನೊಲ್ಲೆನೆಯ ಕಮಲಾಕ್ಷ ಜಲದ ಬಗುಳಿಯಂತೆ ಸಿರಿಭೋಗ ನಶ್ವರ. ಧರ್ಮನಂದನ, ಜಲದ ಬಗುಳಿಯಂತೆ ಸಿರಿಭೋಗ ನಶ್ವರ. ನಿಮ್ಮದನ್ವಯ ಆಶಾಶ್ವತ ನರ ಜನ್ಮ. ನಿಮ್ಮದನ್ವಯ ಆಶಾಶ್ವತ ನರ ಜನ್ಮ. ನಿಮ್ಮದನ್ವಯ ಆಶಾಶ್ವತ ನರ ಜನ್ಮ. ಸಮರವನೊಲ್ಲೆನೆಯ ಪರಮಾತ್ಮ ಧರ್ಮನಂದನ, ದರೆಯ ದುರಾಸೆಗೆ ಕಾಳಗ ಬಯಸೆ. ದರೆಯ ದುರಾಸೆಗೆ ಕಾಳಗ ಬಯಸೆ. ನರಾತ್ಯಗೆ ನಾ ಗುರಿಯಾಗುವುದೇ ಪರಮಾತ್ಮ. ಧರ್ಮನಂದನ, ನರಾತ್ಯಗೆ ನಾ ಗುರಿಯಾಗುವುದೇ. ಕುರು ಪಾಂಡವರ ನವಗಳ ಕಾಂಗುದೇ ವಸುದೇವ. ಅಯ್ಯೋ ಸ್ವಲ್ಪ ಬಿಟ್ಟು. ಕುರು ಪಾಂಡವರ ನವಗಳ ಕಾಂಗುದೇ. ಹೆಣ್ಣು ಹೊನ್ನು ಮಣ್ಣಿಗೋಟರ. ಧರ್ಮನಂದನ, ಹೆಣ್ಣು ಹೊನ್ನು ಮಣ್ಣಿಗೋಟರ. ಹಿಂದೆ ಅನೇಕರು ಒಡೆದಾಡಿ ಬಾಡಿದರು. ಹಿಂದೆ ಅನೇಕರು ಒಡೆದಾಡಿ ಬಾಡಿದರು. ಭರತ ಭೂಮಿಯನ್ನು ಯಾರಾಡಿದರು ಸರಿಯಲ್ಲ. ಧರ್ಮನಂದನ, ಭರತ ಭೂಮಿಯನ್ನು ಯಾರಾಡಿದರು. ಸಮರವನೊಲ್ಲೆನೆಯ ಕಮಲಾಕ್ಷ ಜಲದ ಬಗುಳಿಯಂತೆ ಸಿರಿಭೋಗ ನಶ್ವರ. ಪರಮಾತ್ಮ ಧರ್ಮನಂದನ, ಜಲದ ಬಗುಳಿಯಂತೆ ಸಿರಿಭೋಗ ನಶ್ವರ. ನಿಮ್ಮದನ್ವಯ ಆಶಾಶ್ವತ ನರ ಜನ್ಮ. ನಿಮ್ಮದನ್ವಯ ಆಶಾಶ್ವತ ನರ ಜನ್ಮ. ನಿಮ್ಮದನ್ವಯ ಆಶಾಶ್ವತ ನರ ಜನ್ಮ. ಸಮರವನೊಲ್ಲೆನೆಯ ಸಮರವನೊಲ್ಲೆನೆಯ ಯದುಪದೇ. ವಾಸುದೇವ ಧರ್ಮನಂದನ, ಮಾತಾಡು ಮಾತಾಡು ಮಾತಾಡು. ಸಕಲವನ್ನೂ ಅರಿತಿರುವ ನೀನು ಹಾಮರನಾದ ನಾನು ಏನನ್ನೂ ಹೇಳದೆ ನನ್ನಿಂದ ಒಂದು ತೃಣವಾದ ಆಣಿಗೂ ನೋವಾಗುವುದನ್ನು ನಾನು ಸಹಿಸಿಲ್ಲ. ಆದರೆ ಏನು ಮಾಡಲಿ, ಈ ಕುರು ಪಾಂಡವರ ದೇಶದಲ್ಲಿ ಉದ್ಭವಿಸಿರುವ ಸಮರಾಂಗಣದಲ್ಲಿ ಎಪ್ಪುಗಟ್ಟಲಿರುವ ಭರತ ಮಾತೆಯ ಶಿರದಲ್ಲಿ ರಕ್ತದ ಕಣಗಳನ್ನು ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿದೆಯವಾ? ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಿ. ಆದ ಕಾರಣ ನಾಳಿನ ದುರ್ಯೋಧನ ಸಭೆಗೆ ನೀನೇ ಪಾಂಡವರ ರಾಯಭಾರಿ ಹೋಗಿ ಉಭಯರಲ್ಲೂ ಶಾಂತಿಯನ್ನು ನೆನೆಗೊಳಿಸು ಪರಮಾತ್ಮ. ಧರ್ಮನಂದನ, ಈ ನಿನ್ನ ಮಾತಿನ ಅರ್ಥ? ವಾಸುದೇವ ಅರ್ಜುನ ಅರ್ಜುನ
ಎಲ್ಲ ಬಾ ನೀನು ಆಡಿದ್ರು ಮಾತು ಕದನವು ಬೇಡ ಕೇಳೋ ಪರಮಾತ್ಮ. ಧರ್ಮನಂದನ ದ್ರೌಪದಿ ಕದನವು ಬೇಡ ಕೇಳೋ ದೇವಾ, ಕದನವು ಬೇಡ ಕೇಳೋ ಪರಮಾತ್ಮ. ಧರ್ಮನಂದನ ಕದನವು ಬೇಡ ಕೇಳೋ ದೇವಾ, ಕದನವು ಬೇಡ ಕೇಳೋ ಧರ್ಮನಂದನ ಶಾಂತಿಯು ಸ್ಥಾಪಿಸೋ ಬೇಡುವೆ ದೇವಾ. ಸಹೋದರ, ಹೇಗೇಳು? ಶಾಂತಿಯು ಸ್ಥಾಪಿಸೋ ಬೇಡುವೆ ದೇವಾ, ಕದನವು ಬೇಡ ಕೇಳೋ ದೇವಾ, ಕದನವು ಬೇಡ ಕೇಳೋ. ಗಣಪತಿ, ಕಾಳಗ ಕೈಯನ್ನು ಅಸಮಾಧಾನ ಮಗೆ ಅಲ್ಲವೇ ಮಾಧವ? ಕಾಳಗ ಕೈಯನ್ನು ಅಸಮಾಧಾನ ಮಗೆ ಕದನವು ಬೇಡ ಕೇಳೋ ದೇವಾ, ಕದನವು ಬೇಡ ಕೇಳೋ. ವಾಸುದೇವ, ಧರ್ಮನಂದನ ಶಾಂತಿಯು ಸ್ಥಾಪಿಸೋ ಬೇಡುವೆ ದೇವಾ. ಶಾಂತಿಯು ಸ್ಥಾಪಿಸೋ ಬೇಡುವೆ ದೇವಾ, ಕದನವು ಬೇಡ ಕೇಳೋ ದೇವಾ, ಕದನವು ಬೇಡ ಕೇಳೋ. ಧರ್ಮನಂದನ ರಾಜ್ಯದಾಸೆಗಾಗಿ ಗುರು ಹಿರಿಯರನ್ನು, ಪ್ರಜಾಕೋಟೆಯನ್ನು, ಬಂಧು ಬಾಂಧವರನ್ನು ಕಳೆದುಕೊಂಡವರಿಂದ ಆಗುವ ಪ್ರಯೋಜನ ಆದರೂ ಏನು ಎಂದು